ಬಂಟ್ವಾಳ ತಾಲೂಕಿನ ಕೊಲ್ಲತಮಜಲು ಎಂಬಲ್ಲಿನ ಅಬ್ದುಲ್ ರಹೀಂನ ಅಮಾಯಕ ಕೂಲಿ ಕಾರ್ಮಿಕನನ್ನ ದುಷ್ಟಶಕ್ತಿಗಳು ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿದ್ದು ಅಮಾಯಕ ಅಬ್ದುಲ್ ರಹೀಮನ ಕುಟುಂಬಕ್ಕೆ ಸರ್ಕಾರ 50 ಲಕ್ಷ ಪರಿಹಾರವನ್ನು ನೀಡಬೇಕು. ಕರಾವಳಿಯ ಈ ಘಟನೆಗೆ ಪೊಲೀಸ್ ಇಲಾಖೆಯ ವೈಫಲ್ಯ ಮತ್ತು ನಿರ್ಲಕ್ಷ್ಯ ಸ್ಪಷ್ಟವಾಗಿದ್ದು ಸರ್ಕಾರವು ಕರಾವಳಿ ಪೊಲೀಸ್ ಇಲಾಖೆಯಲ್ಲಿ ಶೀಘ್ರದಲ್ಲೇ ಆಮೂಲಾಗ್ರ ಬದಲಾವಣೆ ತರಬೇಕು ಎಂದು ಎಸ್ಕೆಎಸ್ಎಸ್ಎಫ್ ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲೆ ಸಮಿತಿ ಆಗ್ರಹಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಮುಸ್ಲಿಯಾರ್ ಮುಂಡೋಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಪ್ರೇರಿತ ಕೊಲೆಗಳ ಸರಣಿ ಮುಂದುವರಿತಾ ಇದ್ದು ಇದು ಸಾರ್ವಜನಿಕರನ್ನ ಭಯಭೀತರಾಗಿಸಿದೆ. ಜನಸಾಮಾನ್ಯರು ವಿಶೇಷವಾಗಿ ದಿನಕೂಲಿ ಕೆಲಸ ಮಾಡಿ ಬದುಕುವವರ ಬದುಕಿನ ದಾರಿಯನ್ನ ಇದು ಕಸಿಯುತ್ತಿದೆ ಎಂದು ಆರೋಪಿಸಿದರು. ಕಾನೂನಿನ ಭಯವಿಲ್ಲದೆ ಕೋಮುವಾದಿ ಶಕ್ತಿಗಳು ನಿರಂತರ ದ್ವೇಷ ಭಾಷಣಗಳನ್ನು ನಡೆಸ್ತಾ ಇರುವುದರ ಪರಿಣಾಮ ರಹೀಮನ ಹತ್ಯೆ ನಡೆದಿದೆ. ಈ ದುಷ್ಕೃತ್ಯದ ಕೊಲೆಗಾರರು ಮತ್ತು ಸಂಚು ರೂಪಿಸಿದವರು ಮತ್ತು ಪ್ರಚೋದನಕಾರಿ ಭಾಷಣ ನಡೆಸಿದವರನ್ನ ಅತಿ ಕ್ಷಿಪ್ರವಾಗಿ ಬಂಧಿಸಿ ಕಠಿಣ ಶಿಕ್ಷೆ ಜಾರಿಗೊಳಿಸಬೇಕು. ಇಲ್ಲದಿದ್ದರೆ ಎಸ್ಕೆಎಸ್ಎಸ್ಎಫ್ ಸಂಘಟನೆಯು ಜಿಲ್ಲೆಯಾದ್ಯಂತ ಉಗ್ರ ಪ್ರತಿಭಟನೆಯನ್ನು ನಡೆಸಲಿದೆ ಎಂದರು. ಮೃತ ಅಬ್ದುಲ್ ರಹೀಂ ಜಾತ್ಯತೀತ ತತ್ವವನ್ನು ಅಳವಡಿಸಿಕೊಂಡು ಬದುಕಿದಂತಹ ವ್ಯಕ್ತಿಯಾಗಿದ್ದು ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವನಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ 500ರಷ್ಟು ಮೊಹಲ್ಲಾಗಳಿಗೆ ನೇತೃತ್ವ ನೀಡ್ತಾ ಇರುವ ಎಸ್ಕೆಎಸ್ಎಸ್ಎಫ್ ಎನ್ನುವ ಧಾರ್ಮಿಕ ಯುವಜನ ಸಂಘಟನೆಯ ಕಾರ್ಯಕರ್ತ ಮತ್ತು ಸ್ಥಳೀಯ ಮೊಹಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸೇವೆ ನಿರ್ವಹಿಸ್ತಾ ಇರುವುದರ ಜೊತೆಗೆ ತನ್ನ ಪಾಡಿಗೆ ದುಡಿದು ಕುಟುಂಬ ಸಾಕ್ತಾ ಇದ್ದ. ಎಲ್ಲಾ ಧರ್ಮೀಯರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನ ಹೊಂದಿದ್ದ ಅಮಾಯಕ ಅಬ್ದುಲ್ ರಹೀಂ ಇವನ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಗರಿಷ್ಠ ಪರಿಹಾರವನ್ನು ತಕ್ಷಣ ಮಂಜೂರು ಮಾಡುವಂತೆ ಸರ್ಕಾರವನ್ನ ಆಗ್ರಹಿಸುತ್ತಿದ್ದೇವೆ. ಜಿಲ್ಲೆಯಲ್ಲಿ ಕಾನೂನಿನ ಭಯವಿಲ್ಲದೆ ಕೋಮು ದ್ವೇಷ ಭಾಷಣ ಮಾಡುವವರನ್ನ ಕೂಡಲೇ ಬಂಧಿಸಬೇಕು. ಈ ದುಷ್ಕೃತ್ಯದ ಕೊಲೆಗಾರರು ಮತ್ತು ಸಂಚು ರೂಪಿಸಿದವರ ವಿರುದ್ಧ ಕಠಿಣ ಕ್ರಮ ಕ್ಷಿಪ್ರವಾಗಿ ಜರುಗಿಸಬೇಕು. ಈ ಸರ್ಕಾರದ ಮೇಲೆ ನಮಗೆ ವಿಶ್ವಾಸವಿತ್ತು, ಆದರೆ ಅದು ಈಗ ದೂರವಾಗ್ತಾ ಇದೆ. ಗೃಹ ಸಚಿವರನ್ನ ತಕ್ಷಣ ಬದಲಾವಣೆ ಮಾಡಬೇಕು ಎಂದು ಎಸ್ಕೆಎಸ್ಎಸ್ಎಫ್ ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲೆ ಸಮಿತಿ ಉಪಾಧ್ಯಕ್ಷ ಅಬ್ದುಲ್ ರಶೀದ್ ರಹಮಾನಿ ಪರ್ಲಡ್ಕ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಹಾರಿಸ್ ಕೌಸರಿ, ಕಾರ್ಯದರ್ಶಿ ಅಶ್ರಫ್ ಮುಕ್ತೆ, ಕೋಶಾಧಿಕಾರಿ ಜಮಲ್ ಕೋಡಪದವು ಉಪಸ್ಥಿತರಿದ್ದರು. ವೈಫಲ್ಯ ಮತ್ತು ನಿರ್ಲಕ್ಷ್ಯ ಸ್ಪಷ್ಟವಾಗಿದ್ದು ಸರ್ಕಾರವು ಕರಾವಳಿ ಪೊಲೀಸ್ ಇಲಾಖೆಯಲ್ಲಿ ಶೀಘ್ರದಲ್ಲಿ ಆಮೂಲಾಗ್ರ ಬದಲಾವಣೆ ತರಬೇಕು. ನಮ್ಮ ಅಧ್ಯಕ್ಷರಾದಂತಹ ಮೊಹಮ್ಮದ್ ಮುಸ್ಲಿಯಾರ್ ಹೇಳಿದ ಹಾಗೆ ಇಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದಲ್ಲಿ ನಿರಂತರವಾಗಿ ನಡೆಯುತ್ತಿರುವಂತಹ ಕೋಮು ಹತ್ಯೆಗಳು ಜನಸಾಮಾನ್ಯರಿಗೆ ಬದುಕಲು ಒಂದು ಅವಕಾಶ ಇಲ್ಲದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿ ತಾವೆಲ್ಲರೂ ತಿಳಿದ ಹಾಗೆ ಈ ಇಂದು ಆಡಳಿತ ನಡೆಸುತ್ತಿರುವಂತಹ ಸರ್ಕಾರ ಸುಮಾರು 2 ವರ್ಷಗಳ ಹಿಂದೆ ಆಡಳಿತಕ್ಕೆ ಬರುವಾಗ ನಾವೆಲ್ಲರೂ ಅತ್ಯಂತ ಆಶಾಭಾವನೆ ಹೊಂದಿದ್ದೆವು. ಕರಾವಳಿಯ ಪ್ರತ್ಯೇಕವಾಗಿ ಇಲ್ಲಿ ನಡೆಯುತ್ತಿರುವಂತಹ ಕೋಮು ಗಲಭೆಗಳು, ಕೋಮು ದ್ವೇಷ ಭಾಷಣಗಳೆಲ್ಲಕ್ಕೂ ಒಂದು ಸಮಾಪ್ತಿ ಉಂಟಾಗಬಹುದು ಎಂಬ ಒಂದು ಸಂತೋಷ ನಮಗಿತ್ತು. ಆ ಭಾವನೆ ಇಂದು ನಮ್ಮಿಂದ ದೂರವಾಗ್ತಾ ಇದೆ. ಇಂದಿಗೂ ನಮ್ಮ ಭಾವನೆಯನ್ನು ಒಂದು ಆಶಾಭಾವನೆ ನಾವು ಕಳೆದುಕೊಳ್ತಾ ಇಲ್ಲ. ಆದರೂ ಇಂದು ಈ 2 ವರ್ಷದಲ್ಲಿ ಸುಮಾರು 100ರಷ್ಟು ಕೋಮು ಪ್ರಕರಣಗಳು ನಡೆದಿದ್ದರು. ಇದು ಯಾವುದನ್ನು ಒಂದು ನಿಯಂತ್ರಣದಲ್ಲಿರಲು ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಎಂಬುದು ಅತ್ಯಂತ ನೋವಿನ ವಿಚಾರ. ಈ ಸರ್ಕಾರ ಇಲ್ಲಿ ಆಡಳಿತಕ್ಕೆ ಬರುವಾಗ ನಾವೆಲ್ಲರೂ ಭಾವಿಸಿದ್ದೆವು ಒಂದು ಒಳ್ಳೆಯದಂತಹ ಒಂದು ಜೀವನ. ಕಳೆದ ಸರ್ಕಾರದಲ್ಲಿ ನಿರಂತರವಾಗಿ ಅಲ್ಪಸಂಖ್ಯಾತರ ವಿರುದ್ಧ ತಂದಂತಹ ಹಲವಾರು ಕಾನೂನುಗಳಿರಬಹುದು, ನಿರಂತರವಾಗಿ ನಡೆದಂತಹ ದೌರ್ಜನ್ಯಗಳಿರಬಹುದು, ಇವೆಲ್ಲಕ್ಕೂ ಒಂದು ಮುಕ್ತಿ ಈ ಸರ್ಕಾರದಿಂದ ಉಂಟಾಗಬಹುದು ಎಂಬ ಒಂದು ಭಾವನೆಯೊಂದಿಗೆ ಸುಮಾರು 95% ಅಲ್ಪಸಂಖ್ಯಾತರು ಈ ಸರ್ಕಾರಕ್ಕೆ ಮತಗಳನ್ನು ನೀಡಿ ಅತ್ಯಂತ ಹೆಚ್ಚಿನ ಮತಗಳನ್ನು ನೀಡಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದರು. ಇಂದು ಪ್ರತ್ಯೇಕವಾಗಿ ಕರಾವಳಿಯಲ್ಲಿ ಒಂದು ನೆಮ್ಮದಿಯ ಜೀವನ ನಡೆಸಲು ಕಷ್ಟಕರವಾಗುತ್ತಿರುವಂತಹ ಒಂದು ವಿಚಾರ. ಪ್ರತ್ಯೇಕವಾಗಿ ಈ ಸಂದರ್ಭದಲ್ಲಿ ಈ ಒಂದು ಕೆಲವು ತಿಂಗಳುಗಳ ಹಿಂದೆ ನಿರಂತರವಾಗಿ ನಡೆಯುತ್ತಿರುವಂತಹ ಕೋಮು ದ್ವೇಷಗಳಿಗೆ, ಕೋಮು ಪ್ರಚೋದನಕಾರಿ ಭಾಷಣಗಳಿಗೆ ಬಲಿ ಬಿದ್ದು ನಿರಂತರವಾಗಿ ಹತ್ಯೆಗಳು ನಡೆಯುತ್ತಾ ಇದೆ. ಯಾರಾದರೂ ಕೊಂದವನಿಗೋ ಕೊಲ್ಲಲ್ಪಟ್ಟವನಿಗೋ ಸಣ್ಣ ಪುಟ್ಟ ಒಂದು ಕೋಮು ದ್ವೇಷಗಳನ್ನು ಇಟ್ಟುಕೊಂಡು ನಿರಂತರವಾಗಿ ಬಲಿಯಾಗುತ್ತಿರುವಂತಹ ಒಂದು ದುರವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಖಂಡಿತವಾಗಿಯೂ ಈಗಾಗಲೇ ನಾವು ಎಸ್ಕೆಎಸ್ಎಫ್ ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲಾ ವತಿಯಿಂದ ಆಗ್ರಹಿಸುತ್ತಿರುವ ಪ್ರಕಾರ ಅತಿ ಶೀಘ್ರದಲ್ಲಿ ಈ ಒಂದು ಕೊಲೆಗಳಿಗೆ ಶಾಶ್ವತವಾಗಿ ಒಂದು ಮುಕ್ತಿ, ಅದರ ಒಂದು ಕೊನೆಯಾಗಬೇಕು. ಮುಂದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವ್ಯಕ್ತಿ, ಅಮಾಯಕ ವ್ಯಕ್ತಿಯ
ಬಲಿಯಾಗಬಾರದು. ಪ್ರತ್ಯೇಕವಾಗಿ ಈಗಾಗಲೇ ಕಳೆದ ದಿವಸ ಮರಣ ಹೊಂದಿದಂತಹ ಮೃತ ಅಬ್ದುಲ್ ರಹೀಂ ನಮ್ಮ SKSF ಸಂಘಟನೆಯ ಸಕ್ರಿಯ ಕಾರ್ಯಕರ್ತರು, ಅದೇ ರೀತಿ ಸ್ಥಳೀಯ ಮಸೀದಿಯ ಆಡಳಿತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದ. ಯಾರೊಂದಿಗೂ ಯಾವುದೇ ದ್ವೇಷವಿಲ್ಲದೆ, ಹಗೆತನವಿಲ್ಲದೆ ಅತ್ಯಂತ ಸರಳವಾಗಿ ಜೀವನ ನಡೆಸುತ್ತಿರುವಂತಹ ಒಂದು ಬಡ ಕೂಲಿ ಕಾರ್ಮಿಕ, ಯಾವುದೇ ತಪ್ಪು ಮಾಡದವನನ್ನು, ಅಮಾಯಕನನ್ನು ನಿರ್ದಾಕ್ಷಿಣ್ಯವಾಗಿ ಹಲ್ಲೆಗೈದು ಕೊಲೆ ಮಾಡುವಂತಹ ಒಂದು ಪರಿಸ್ಥಿತಿ ನಮ್ಮ ಜಿಲ್ಲೆಯ ನಿರ್ಮಾಣವಾದರೆ ಜನಸಾಮಾನ್ಯರು ಯಾವ ರೀತಿಯಲ್ಲಿ ಜೀವನ ನಡೆಸುವುದು? ಅದಕ್ಕಾಗಿ ಈಗಾಗಲೇ ನಾವು ಸರ್ಕಾರವನ್ನು ಪ್ರಮುಖವಾಗಿ ನಾವು ಆಗ್ರಹಿಸ್ತಾ ಇರುವುದು, ಈ ಕೊಲೆಯ ಹಿಂದಿರುವ ಆರೋಪಿಗಳನ್ನು ಮಾತ್ರವಲ್ಲ, ಇದರ ಹಿಂದೆ ಸಂಚು ರೂಪಿಸಿದವರನ್ನು ಅತಿ ಶೀಘ್ರದಲ್ಲಿ ಬಂಧಿಸಿ ಕಠಿಣವಾದ ಶಿಕ್ಷೆ, ಯಾವುದೇ ಕಾರಣಕ್ಕೂ ಅವರು ಜೈಲಿನಿಂದ ಹೊರಬರದ ಹಾಗೆ ಅವರನ್ನು ಬಂಧಿಸಿರುವ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರತ್ಯೇಕವಾಗಿ ನಮ್ಮ ಗೃಹ ಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳೊಂದಿಗೆ ಅತ್ಯಂತ ವಿನಮ್ರವಾಗಿ ನಮ್ಮ ಅಪೇಕ್ಷೆ ಏನೆಂದರೆ, ತಮ್ಮಲ್ಲಿ ನಾವು ಇಂದಿಗೂ ನಂಬಿಕೆಯನ್ನು ಇಟ್ಟಿದ್ದೇವೆ, ನಂಬಿಕೆಯನ್ನು ಕಳೆದುಕೊಂಡಿಲ್ಲ. ಆದರೆ ತಮ್ಮ ಸಂಪುಟದಲ್ಲಿರುವಂತಹ ಗೃಹ ಖಾತೆಯನ್ನು ಆದಷ್ಟು ಬೇಗ ಆ ಗೃಹ ಸಚಿವರ ಕೈಯಿಂದ ತೆಗೆದು ಅವರಿಗೆ ಯಾವುದೇ ಕಾರಣಕ್ಕೂ ಅವರಿಂದ ಅದನ್ನು ನಿಭಾಯಿಸಲು ಸಾಧ್ಯವಾಗುತ್ತಿಲ್ಲ ಎಂದು ನಿರಂತರವಾಗಿ ನಡೆಯುತ್ತಿರುವಂತಹ ನಮ್ಮ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಈ ಕೋಮುಗಲಭೆಗಳು ಸಾಕ್ಷಿ ಹೇಳ್ತಾ ಇದೆ. ಆದ್ದರಿಂದ ಅವರನ್ನು ಬದಲಾವಣೆ ಮಾಡಿ ಅದಕ್ಕೆ ಬೇಕಾದಂತಹ ಉತ್ತಮ ಒಂದು ಧೈರ್ಯವಂತವಾಗಿ ಆ ಇಲಾಖೆಯನ್ನು ನಿರ್ವಹಿಸುವಂತಹ ಒಬ್ಬರನ್ನು ಅದಕ್ಕೆ ನೇಮಿಸಬೇಕು. ಮಾತ್ರವಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ, ಅದರ ನಿರ್ಲಕ್ಷ್ಯ ವ್ಯಕ್ತವಾಗಿ ನಮಗೆ ಕಾಣ್ತಾ ಇದೆ. ಅದನ್ನು ಕೂಡ ಸರಿಪಡಿಸುವ ನಿಟ್ಟಿನಲ್ಲಿ ಆಮೂಲಾಗ್ರವಾದಂತಹ ಬದಲಾವಣೆ ತರಬೇಕು. ಅದೇ ರೀತಿ ತನ್ನ ರೋಗಿಗಳಾದಂತಹ ತಂದೆ ತಾಯಿಗಳು, ಅವರೀಗ ತಮ್ಮ ಮಗನನ್ನು ಕಳೆದುಕೊಂಡು ಅತ್ಯಂತ ನೋವಿನಲ್ಲಿದ್ದಾರೆ ರಹೀಂನ ತಂದೆ ತಾಯಿಗಳು. ಅದೇ ರೀತಿ ಸಣ್ಣ ಪುಟ್ಟ ಕಂದ ಮಗಳು, 1 ವರ್ಷದ ಒಂದು ಮಗು, 2.5 ವರ್ಷದ ಮತ್ತೊಂದು ಮಗು, ಕೇವಲ 4 ವರ್ಷದ ಹಿಂದೆ ಮದುವೆಯಾದಂತಹ ಒಂದು ಯುವಕ ಇಂದು 2 ಕುಟುಂಬಕ್ಕೆ, ತನಗೂ ಅದೇ ರೀತಿ ತನ್ನ ಮಡದಿಯ ಕುಟುಂಬಕ್ಕೂ ಆಸರೆಯಾಗಿದ್ದಂತಹ ಯುವಕನಿಗೆ 2 ಕುಟುಂಬಕ್ಕೂ ಯಾರು ಇಲ್ಲದೆ ಅತ್ಯಂತ ಕಂಗಾಲಾಗಿದೆ. ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ 50 ಲಕ್ಷ, ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನ ಸರ್ಕಾರವು ನೀಡಬೇಕು. ಅದೇ ರೀತಿ ಇನ್ನು ಮುಂದಕ್ಕೆ ಯಾವುದೇ ರೀತಿಯಲ್ಲೂ ಕರಾವಳಿಯಲ್ಲಿ ಇಂತಹ ಘಟನೆಗಳು ನಡೆಯದ ರೀತಿಯಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ. ಅಲ್ಲ, ಖಂಡಿತವಾಗಿಯೂ ನಮ್ಮ ಕಡೆಯಿಂದ ಕೋಮುದ್ವೇಷ ಆಗುತ್ತಿದೆ. ನಾವು ಈವರೆಗೆ ಅದನ್ನು ಯಾವುದು ನಾವು ಆಗೋದನ್ನ ಕಂಡಿಲ್ಲ. ಆದ್ರೆ ಆಗುತ್ತಿದ್ದರೆ ಅದನ್ನು ಯಾವುದೇ ರೀತಿ ನಾವು ಪ್ರೋತ್ಸಾಹಿಸುವುದಿಲ್ಲ. ಯಾರೇ ಆದರೂ ಸಂವಿಧಾನ ವಿರೋಧಿ ಚಟುವಟಿಕೆಯಲ್ಲಿ ಯಾರು ಭಾಗವಹಿಸಿದ್ರು ಅವರನ್ನು ಸಂವಿಧಾನಾತ್ಮಕವಾಗಿ, ಕಾನೂನುಬದ್ಧವಾಗಿ ಅವರನ್ನು ಹತ್ತಿಕ್ಕಲೇಬೇಕು. ಅದಕ್ಕೆ ಯಾವುದೇ ರೀತಿಯ ಇಲ್ಲಿನ ಕಾನೂನನ್ನು ನಾವೆಲ್ಲರೂ ಗೌರವಿಸಬೇಕು. ಕಾನೂನಿಗೆ ಅತೀತವಾಗಿ ನಡೆಯುವಂತಹ ಒಂದು ಸನ್ನಿವೇಶ ಯಾರು ಸೃಷ್ಟಿಸಬಾರದು. ಯಾರಾದರೂ ಇನ್ನು ನಾವು ನೋಡ್ತಾ ಇರೋದು ಖಂಡಿತವಾಗಿ ನಿರಂತರವಾಗಿ ಕೋಮುದ್ವೇಷದ ಒಂದು ನಿರಂತರ ಪರಿಣಾಮವಾಗಿ, ಕೋಮುದ್ವೇಷ ಮಾಡುವವರಿಗೆ ಅಂತ ಒಂದು ಅವಕಾಶ ಕೊಟ್ಟದ್ದೇ ಇಲ್ಲಿನ ಪೊಲೀಸ್ ಇಲಾಖೆಯ ಒಂದು ದೌರ್ಬಲ್ಯ ಅನ್ಬಹುದು. ಅದಕ್ಕೆ ಅವಕಾಶ ನೀಡಿದ್ದರಿಂದಲೇ ಅದರ ಒಂದೊಂದು ದಿವಸ ಮರು ದಿವಸ ಇಂತಹ ಒಂದು ಘಟನೆ ನಡೆಯುತ್ತಾ ಇದೆ. ಅದಕ್ಕೆ ಯಾವುದೇ ರೀತಿಯಲ್ಲೂ ನಮ್ಮ ಸಂಘಟನೆ ಕುರಿತು ನಮಗೆ ಗೊತ್ತಿರಬಹುದು, ನಿರಂತರವಾಗಿ ಸಮಾಜದಲ್ಲಿ ಸಾಮಾಜಿಕ ಸೇವೆಯಲ್ಲಿರಬಹುದು, ಎಲ್ಲಾ ಕ್ಷೇತ್ರದಲ್ಲೂ, ಶೈಕ್ಷಣಿಕವಾಗಿ, ಆರೋಗ್ಯ ಕ್ಷೇತ್ರದಲ್ಲೂ, ಸಾಮಾಜಿಕ ನೆಲೆ ಎಲ್ಲ ರೀತಿಯಲ್ಲೂ ನಮ್ಮ ಸಂಘಟನೆ ಸದಸ್ಯ ಅನ್ನುವಾಗ ನಮಗೆ ಪ್ರತ್ಯೇಕವಾಗಿ ನಮಗೆ ನೋವಿರುವುದು. ನಮ್ಮ ಸಂಘಟನೆ ಅಂತಹ ಯಾವುದೇ ಚಟುವಟಿಕೆಗಳಿಗೆ ಬೆಂಬಲವನ್ನು ನೀಡ್ತಾ ಇಲ್ಲ. ಖಂಡಿತವಾಗಿಯೂ ಇಂತಹ ಘಟನೆಗಳನ್ನು ನಾವು ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೇವೆ.